ಬಂಧುಗಳೇ, ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಚಳುವಳಿಯಿಂದ ಪ್ರಭಾವಿತರಾದ ಬಿ ಕೃಷ್ಣಪ್ಪನವರು 1975ರಲ್ಲಿ ದಲಿತ ಸಂಘಟನೆಯನ್ನು ಕಟ್ಟಿದರು. 1976ರಲ್ಲಿ ಭದ್ರಾವತಿಯಲ್ಲಿ ದಲಿತ ಲೇಖಕರು ಮತ್ತು ಕಲಾವಿದರ ಐತಿಹಾಸಿಕ ಸಮ್ಮೇಳನವನ್ನು ಆಯೋಜಿಸಿದರು. ಈ ಸಮ್ಮೇಳನದ ನಂತರವೇ ಹುಟ್ಟಿಕೊಂಡಿತು ಕರ್ನಾಟಕದ ಅತಿ ದೊಡ್ಡ ಸಂಘಟನೆ, ಅದುವೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಈ ಸಮಿತಿಯ ಮೊದಲ ರಾಜ್ಯ ಸಂಚಾಲಕರಾಗಿದ್ದ ಬಿ ಕೃಷ್ಣಪ್ಪನವರು ದೇವದಾಸಿ ಪದ್ಧತಿಯ ವಿರುದ್ಧದ ಹೋರಾಟ, ಬೆತ್ತಲೆ ಸೇವೆಯಂತಹ ಅಮಾನವೀಯ ಆಚರಣೆಗಳ ವಿರುದ್ಧದ ಧ್ವನಿ, ಅಸ್ಪೃಶ್ಯತೆಯ ವಿರುದ್ಧದ ಬಂಡಾಯ, ಹಾಡುಗಳ ಮೂಲಕ ಜಾತಿ ವ್ಯವಸ್ಥೆಯ ಖಂಡನೆ, ಭೂಮಿಗಾಗಿ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಸೇರಿದಂತೆ ರಾಜ್ಯಾದ್ಯಂತ ಅನೇಕ ದಲಿತ ಹೋರಾಟಗಳ ನೇತೃತ್ವವನ್ನು ವಹಿಸಿಕೊಂಡರು. ದಲಿತ ಸಮುದಾಯದ ದುಡಿಮೆ ಮತ್ತು ಹೋರಾಟದ ಸಂಕೇತಗಳಾದ ಗುದ್ದಲಿ ಮತ್ತು ಪೊರಕೆಯನ್ನು ದಲಿತ ಸಂಘರ್ಷ ಸಮಿತಿಯ ಲಾಂಛನವನ್ನಾಗಿಸಿದರು. ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರನ್ನು, ನೂರಾರು ನಾಯಕರನ್ನು ಹುಟ್ಟುಹಾಕಿದರು. ಕರ್ನಾಟಕದ ಹಳ್ಳಿ ಹಳ್ಳಿಗೂ ಅಂಬೇಡ್ಕರ್ ವಾದದ ಬೆಳಕನ್ನು ತಲುಪಿಸಿದ ಧೀಮಂತ ನಾಯಕ ಬಿ ಕೃಷ್ಣಪ್ಪನವರು ದಲಿತ ಸಮುದಾಯದಲ್ಲಿ ಸಂಘಟನೆ, ಸ್ವಾಭಿಮಾನ ಮತ್ತು ಧೈರ್ಯದ ಜ್ಯೋತಿಯನ್ನು ಬೆಳಗಿಸಿದರು. 70ರ ದಶಕದಲ್ಲಿ ಸರ್ಕಾರಗಳು, ಅಧಿಕಾರಿಗಳು, ರಾಜಕಾರಣಿಗಳು DSS ಎಂಬ ಹೆಸರನ್ನು ಕೇಳಿದರೆ ಸಾಕು ಹೆದರುವಂತಹ ಸ್ಥಿತಿಯನ್ನು ನಿರ್ಮಿಸಿದರು. ಮುಂದೆ ಕಾನ್ಶಿರಾಮ್ ಅವರ ಚಿಂತನೆ ಮತ್ತು ಬಹುಜನ ಸಮಾಜ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ಕರ್ನಾಟಕದಲ್ಲಿ ವಿಸ್ತರಿಸಲು ಶ್ರಮಿಸಿದರು. ಚುನಾವಣೆಯಲ್ಲಿ ಸ್ಪರ್ಧಿಸಿದರು, ಆದರೆ ಗೆಲುವು ಸಾಧ್ಯವಾಗಲಿಲ್ಲ. ದಲಿತ ವರ್ಗ ಇನ್ನೂ ಆಳುವ ವರ್ಗವಾಗಲಿಲ್ಲ ಎಂಬ ಕೊರಗು ಅವರನ್ನು ಸದಾ ಕಾಡುತ್ತಲೇ ಇತ್ತು. ಒಂದು ದಿನ ಗದಗದಲ್ಲಿ ನಡೆಯುತ್ತಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳುತ್ತಿದ್ದಾಗ ಹೃದಯಾಘಾತಕ್ಕೆ ಒಳಗಾಗಿ ಇಹಲೋಕವನ್ನು ಅವರು ತ್ಯಜಿಸಿದರು. ಎಷ್ಟೋ ಕಾಲದ ನಂತರ ದಲಿತರ ಗುಡಿಸಲುಗಳಲ್ಲಿ ಹೋರಾಟ ಎಂಬ ಮಣ್ಣಿನ ಹಣತೆಯನ್ನು ಉರಿಯುವಂತೆ ಮಾಡಿದ್ದೇನೆ. ಹೊರಗೆ ಕತ್ತಲು ಮತ್ತು ಬಿರುಗಾಳಿ ಇದೆ. ಈ ಹೋರಾಟದ ಹಣತೆಯನ್ನು ಆರದಂತೆ ಕಾಪಾಡಬೇಕು ಎಂದು ಅವರು ನೀಡಿದ ಸಂದೇಶ ಇಂದಿಗೂ ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಇದು ಕೇವಲ ಬಿ ಕೃಷ್ಣಪ್ಪ ಅವರು ಹೇಳಿದ ಮಾತಲ್ಲ, ಇದು ಒಂದು ಪೀಳಿಗೆಗೆ ನೀಡಿದ ಜವಾಬ್ದಾರಿ. ಇಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನ. ಅವರು ಹಚ್ಚಿದ ಆ ಹೋರಾಟದ ಹಣತೆಯನ್ನು, ಸ್ವಾಭಿಮಾನದ ಜ್ಯೋತಿಯನ್ನು, ನ್ಯಾಯದ ದಾರಿಯನ್ನು ಉಳಿಸಿ ಬೆಳೆಸುವ ಶಪಥ ಮಾಡೋಣ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ನನ್ನ ನಮನಗಳು. ಜೈ ಭೀಮ್.